ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಾನು ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಪಕ್ಕದಲ್ಲಿ ಒಂದು 8 ಕಿಲೋಮೀಟ್ರು ಹಿಂದೂಪುರ ರೋಡ್ ಬರುತ್ತೆ. ಆ ಕಡೆಗೆ ವಿದರಾಶ್ಪತ್ತ ಶ್ರೀ ನಾಗಕ್ಷೇತ್ರ, ಶ್ರೀ ನಾಗಶಕ್ತಿ ಕ್ಷೇತ್ರ. ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ಇಲ್ಲಿ ಯಥೇಚ್ಛವಾಗಿ ನಾಗದೇವತೆಗಳ ಒಂದು ಹಿಂಡು ನಿಮಗೆ ಸಿಗುತ್ತೆ, ನೋಡಲಿಕ್ಕೆ ದರ್ಶನ ಆಗುತ್ತೆ. ಇದು ಪ್ರಾರಂಭದಲ್ಲಿ ಗೇಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಪ್ರಾರಂಭದಲ್ಲಿ ಗೇಟ್ ಇರುತ್ತೆ. ಗೌರಿಬಿದನೂರಿಂದ ಕೇವಲ 8 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ಗೌರಿಬಿದನೂರಲ್ಲಿ ಕೇಳಿದ್ರೆ ವಿದರಾಶ್ಪತ್ತೆಗೆ ಬಸ್ ಮಾರ್ಗ ಇರುತ್ತೆ, ನೀವು ಹೋಗ್ಬೋದು. ಇಲ್ಲಿ ವಿದರಾಶ್ಪತ್ತ, ಈ ವಿಡಿಯೋನ ಲಾಸ್ಟ್ವರೆಗೆ ನೋಡಿ. ನಾಗಕುಲ, ನಾಗಶಕ್ತಿ. ಯಾವುದೋ ಒಂದು ಕಾಲದಲ್ಲಿ ಒಬ್ಬ ರೈತ ಸರ್ಪವನ್ನು ತನ್ನ ಹೊಲದಲ್ಲಿ ಅದನ್ನು ಹತ್ಯೆ ಮಾಡ್ತಾನೆ. ಅದರ ಪಾಪದ ಫಲ ಪ್ರಾಯಶ್ಚಿತ್ತವಾಗಿ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಲಾಗುತ್ತೆ, ಸುಮಾರು ವರ್ಷಗಳ ಹಿಂದೆ, ಹಳೆಯ ಕಾಲದಲ್ಲಿ. ಆನಂತರ ಅದು ಇಂಪ್ರೂವ್ ಆಗಿದೆ. ಈಗ ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ಅಷ್ಟು ಅದ್ಭುತವಾಗಿದೆ. ನೀವು ಸಿನಿಮಾಗಳಲ್ಲೂ ನೋಡ್ಬೋದು. ನಾಗದೇವತೆ ಸಿನಿಮಾನಲ್ಲಿ ಕೂಡ ಒಂದು ಸಾಂಗ್, ಹಾಗೆ ಕೆಲವೊಂದು ತುಣುಕುಗಳನ್ನು ಇಲ್ಲಿ ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ವಿದರಾಶ್ಪತ್ತ ನಾಗಕುಲ, ನಾಗಕ್ಷೇತ್ರಗಳಲ್ಲಿ ಬಹಳ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ವಿದರಾಶ್ಪತ್ತ ಕೂಡ ಒಂದು ಪ್ರಸಿದ್ಧವಾದ ನಾಗಕ್ಷೇತ್ರ. ಗೊತ್ತಾಯ್ತಲ್ಲ. ಇಲ್ಲಿ ನಿಮಗೆ ಸಾಕಷ್ಟು ನಾಗದೇವತೆಗಳು ನಾಗದೇವತೆಗಳ ಒಂದು ಪರಿಚಯ ಆಗುತ್ತೆ. ನಾಗದೇವತೆಗಳ ಪರಿಚಯ ಆಗುತ್ತೆ. ಸಾಕಷ್ಟು ಇರ್ತದೆ, ಇಲ್ಲಿ ತುಂಬ ಇರ್ತದೆ. ನೀವು ನೋಡಿ ಇರ್ಬೋದು ಅಥವಾ ನೋಡದೇ ಇಲ್ಲ ಅಂದರೆ ಇಲ್ಲಿ ನೋಡಿ. ಮೊದಲಿಗೆ ಇಲ್ಲಿ ಗೇಟೆಲ್ಲ ಎಂಟ್ರೆನ್ಸ್ ಒಳಗಡೆಗೆ ಒಂದು ಕಾಂಪೌಂಡ್ ಇರುತ್ತೆ. ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಕಾಲುಗಳಿಗೆ ಅಲ್ಲಿ ಗಂಗೆ ಸ್ಪರ್ಶ ಆಗ್ತಾಳೆ, ಆ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಒಳಗಡೆ ಹೋಗ್ಬೋದು. ಒಳಗಡೆ ಹೋದರೆ ಇಲ್ಲಿ ನಾರಾಯಣ ಸ್ವಾಮಿ ದೇವಸ್ಥಾನ ಇರುತ್ತೆ. ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಇಲ್ಲಿ ಸಾಕಷ್ಟು ಅರಳಿ ಮರಗಳು, ಬೇವಿನ ಮರಗಳು ಇರುತ್ತೆ. ಇದೇ ಶ್ರೀ ನಾರಾಯಣ ಸ್ವಾಮಿ ದೇವಾಲಯ. ಮೊದಲಿಗೆ ನಾವು ಇಲ್ಲಿ ಬಲಮುರಿ ಗಣಪತಿ ದೇವಾಲಯ ಇರುತ್ತೆ, ಪಕ್ಕದಲ್ಲಿ ಕಾಣಿಸ್ತಾ ಇದೆ ಚಿಕ್ಕದಾಗಿ, ಅದರ ದರ್ಶನ ಆಗಬೇಕು. ಅನಂತರ ನಾವು ನಾರಾಯಣ ಸ್ವಾಮಿ ಒಂದು ದೇವಾಲಯಕ್ಕೆ ಪಾದಾರ್ಪಣೆ ಮಾಡೋಣ. ಆನಂತರ ನಾನು ತೋರಿಸ್ತೀನಿ. ಇಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲವೂ ಸಿಗುತ್ತೆ. ಇನ್ನೂ ಕೆಲವು ಹರಕೆ ಮಾಡ್ಕೊಂಡಿರೋರು ಏನಾದರೂ ಐಟಮ್ಸ್ ಬೇಕಾದ್ರೆ ಸಿಗುತ್ತೆ. ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ. ಆಮೇಲೆ ಅನ್ನದಾನ ಇರುತ್ತೆ, ಅನ್ನದಾಸೋಹ ಕೂಡ ಇಲ್ಲಿ ಇರುತ್ತೆ. 1-2 ಟೈಮ್ ಇರ್ಬೋದು, ಮಧ್ಯಾಹ್ನ ಸಂಜೆ. ಆಮೇಲೆ ಉಳ್ಕೊಳ್ಳಿಕ್ಕೆ ಲಾಡ್ಜಿಂಗ್ ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿ, ಅದು ಕೂಡ ಇರುತ್ತೆ. ಇಲ್ಲಿ ಗೋಶಾಲ ಇರುತ್ತೆ, ಗೋಗಳನ್ನು ಕೂಡ ಇಲ್ಲಿ ಸಲ್ಲಿಸ್ತಾರೆ. ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ತೀನಿ. ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಇಲ್ಲಿ ಸಾಕಷ್ಟು ಮರಗಳಿದೆ, ಅದೇ ಆನಂದ. ಪ್ರಕೃತಿ ವಾತಾವರಣ ತುಂಬ ಚೆನ್ನಾಗಿದೆ. ಆಮೇಲೆ ಹೆಣ್ಮಕ್ಳಲ್ಲಿ ತುಂಬ ಜನ ಪೂಜೆ ಮಾಡ್ತಾರೆ, ಅವರೇ ಪೂಜೆ ಮಾಡ್ಕೋತಾರೆ. ಹೂವಿನಾರ ಹಾಕ್ತಾರೆ, ಹೂಗಳು ಹಾಕ್ತಾರೆ, ಕಾಯಿ ಹೊಡಿತಾರೆ, ಹಣ್ಣು ಇಡ್ತಾರೆ, ದಕ್ಷಿಣ ಇಡ್ತಾರೆ, ಕರ್ಪೂರ ಹಚ್ತಾರೆ, ದೀಪ ಹಚ್ತಾರೆ. ಇಲ್ಲಿ ಸಾಕಷ್ಟು ವಿಗ್ರಹಗಳಿರುತ್ತೆ, ಒಂದಲ್ಲ ಎರಡಲ್ಲ. ಆಮೇಲೆ ಹಳೆಯ ಕಾಲದಲ್ಲಿ ಇಲ್ಲಿ ಮರ ಇತ್ತು, ಮೂಲ ಮರ. ಈ ಮರ ಎಲ್ಲ ಬಿದ್ದೋಗಿದೆ. ಇದೇ ಮೂಲ ಮರ ಅಥವಾ ಸ್ಥಾನ. ಇಲ್ಲಿ ಮದುವೆಗಳಾಗುತ್ತೆ ನೋಡಿ. ಮದುವೆಗಳು ಮಾಡ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಎಲ್ಲವೂ ಉಚಿತವಾಗಿರುತ್ತೆ. ಇದು ಅಮರನಾರಾಯಣ ಅಥವಾ ನಾರಾಯಣ ಸ್ವಾಮಿ ದೇವಾಲಯ. ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ದೇವಾಲಯ. ಈ ದೇವಾಲಯದೊಳಗಡೆ ಆಮೇಲೆ ಹೋಗೋಣ. ಅದಕ್ಕೂ ಮೊದಲು ನೀವು ಲೆಫ್ಟಲ್ಲಿ ಬಲಮುರಿ ಗಣಪತಿ ಇದ್ದಾನೆ, ಅಲ್ಲಿ ಹೋಗಬೇಕು. ಗೊತ್ತಾಯ್ತಲ್ಲ. ದೇವಾಲಯದ ಒಳಗೆ ನಾನು ಆಮೇಲೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ನೋಡಿ, ಹೊರಗಡೆಯಿಂದನೇ ನೋಡ್ಬೋದು. ತುಂಬ ವಿಶಾಲವಾಗಿರುತ್ತೆ ದೇವಾಲಯ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಥರ ದೇವಾಲಯ ನಾನು ಎಲ್ಲಿ ನೋಡಿಲ್ಲ. ನೋಡೋಕ್ಕೆ ಇದು ತುಂಬ ಚಿಕ್ಕದಾಗಿದ್ದರೂ ಹೊರಗಡೆಯಿಂದನೇ ಎಲ್ಲ ನೋಡ್ಬೋದು. ಯಾರು ಬೇಕಾದ್ರೂ ಹೊರಗಡೆಯಿಂದನೇ ನೋಡ್ಬೋದು. ಅಷ್ಟೇ ಅಲ್ಲ, ಗರ್ಭಗುಡಿವರೆಗೂ ಹೋಗ್ಬೋದು ಎಲ್ಲರೂ. ಆ ಥರ ಫೆಸಿಲಿಟೀಸ್ ಇದೆ ಇಲ್ಲಿ. ಯಾವ ಕಡೆಯಿಂದ ಬೇಕಾದರೂ ಒಳಗಡೆ ಹೋಗ್ಬೋದು. ಆ ಥರ ಒಂಥರ ಬಯಲು ಥರ ದೇವಾಲಯ ಇದೆ ಅದು.
ಆಮೇಲೆ ನಾವೀಗ ಇಲ್ಲಿ ನೋಡಿ ಹೆಣ್ಮಕ್ಳಲ್ಲಿ ಪೂಜೆ ಮಾಡ್ತಾರೆ ವಿಗ್ರಹಗಳಿಗೆ ಅಲ್ಲಿ ಪೂಜೆ ಮಾಡ್ತಾರೆ. ವಿಧುರಾಶ್ವತ್ಥ ಆಗ ಕ್ಷೇತ್ರಗಳಲ್ಲಿ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿಂದ ಕೇವಲ 8 ಕಿಲೋಮೀಟ್ರ್ ಇದೆ. ಗೌರಿಬಿದನೂರಿಂದ 8 ಕಿಲೋಮೀಟ್ರು. ನೀವು ಗೌರಿಬಿದನೂರಿಗೆ ಹೋಗ್ಬಿಟ್ರೆ ಸಾಕು, ಅಲ್ಲಿಂದ 8 ಕಿಲೋಮೀಟ್ರ್ ಇರುತ್ತೆ. ಗೊತ್ತಾಯ್ತಲ್ಲ, ಅಲ್ಲಿಂದ ಕೇವಲ 8 ಕಿಲೋಮೀಟ್ರು. ಗೊತ್ತಾಯ್ತಲ್ಲ, ನೀವಿಲ್ಲಿ ನೋಡ್ಬೋದು. ನಾನು ನಿಮಗೆ ಈಗ ಬಲಮುರಿ ಗಣಪ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ವಿಗ್ರಹಗಳೆಲ್ಲ ನೋಡಿ, ಎಲ್ಲೆಲ್ಲಿ ವಾತಾವರಣ ನೋಡಿ, ಮರ, ಒಳ್ಳೆ ಮರಗಳು, ಬೇವಿನ ಮರಗಳು, ಅದು ಇದು. ಈಗ ನೋಡಿ, ಇದು ಬಲಮುರಿ ಗಣಪ. ನೀವು ನೋಡಿದ್ರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಬಿಳಿ ಕಲ್ಲು, ಬೆಡಚಿ ಕಲ್ಲು ಅಂತಿರಲ್ಲ, ಶ್ವೇತ ಕಲ್ಲು, ಅದರಲ್ಲಿ ಮಾಡಿದ್ದಾರೆ. ಅದೊಂದು ವಿಶೇಷ, ಬಲಮುರಿ ಗಣಪ. ಗೊತ್ತಾಯ್ತಲ್ಲ, ಅದೊಂದು ವಿಶೇಷ ಇರುತ್ತೆ. ನೀವು ನೋಡ್ಬೋದು, ಬಲಮುರಿ ಗಣಪ ಅಂತ ಇಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ನೋಡ್ಬೋದು ಆ ಗುಡಿ ಮೇಲೆ ಬಲಮುರಿ ಗಣಪ. ನೀವು ಲಾಸ್ಟ್ ಟೈಮು ಕೈವಾರ, ಶ್ರೀ ಕ್ಷೇತ್ರ ಕೈವಾರದಲ್ಲಿ ಕೂಡ ಬಲಮುರಿ ಗಣಪ ನಾನು ನಿಮಗೆ ತೋರಿಸಿದ್ದೆ. ಅಲ್ಲಿ ಬಲಮುರಿ ಗಣಪನ ಈಗ ಇಲ್ಲಿ ಕೂಡ ಅಷ್ಟೇ. ಗೊತ್ತಾಯ್ತಲ್ಲ, ಈಗ ನೋಡಿ ಇಲ್ಲೆಲ್ಲ ಪೂಜೆ ಮಾಡ್ತಾರೆ ಹೆಂಗಸರು, ಅಲ್ಲೆಲ್ಲ ಅವ್ರವ್ರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಮದುವೆಗಳೆಲ್ಲ ಮಾಡ್ತಾರೆ. ಅದರ ಕೆಳಗೆ ಹೊರಗಡೆನೇ ಮದುವೆ ಮಾಡೋದು, ಬಯಲಲ್ಲೇ. ಆ ರೀತಿಯಲ್ಲಿ ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಗೊತ್ತಾಯ್ತಲ್ಲ, ಅದಕ್ಕೇನೋ ಒಂದು ಟಿಕೆಟು ಇಷ್ಟು ಅಂತ ಇರುತ್ತೆ, ತೊಗೋಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಈಗ ನಾವು ದೇವಸ್ಥಾನ ಒಳಗೆ ಹೋಗೋಣ. ನಾರಾಯಣ ಸ್ವಾಮಿ ದೇವಸ್ಥಾನ, ಶ್ರೀಮನ್ನಾರಾಯಣ ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮಾವತಿ ದೇವಸ್ಥಾನ ಒಳಗಡೆ ಹೋಗೋಣ, ದರ್ಶನ ಮಾಡೋಣ. ಈಗ ಅಲ್ಲಿ ಹೋಗೋಣ ನಾವು, ಓಕೆನಾ? ನೀವು ಒಟ್ಟಾರೆಯಲ್ಲಿ ಹೊರಗಡೆ ಎಲ್ಲ ಈಗ ಸಾಕಷ್ಟು ನಾಗದೇವತೆಗಳನ್ನು ನೋಡಿದರೆ, ಇನ್ನೂ ತೋರಿಸ್ತೀನಿ. ಸುತ್ತಲೂ ಈಗ ಬರೀ ನೀವು ನೋಡಿರೋದು ದೇವಸ್ಥಾನ ಮುಂದೆ ಇರೋದು. ದೇವಸ್ಥಾನ ಅಕ್ಕಪಕ್ಕ ತುಂಬ ಇರುತ್ತೆ, ಅದೆಲ್ಲ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಇಲ್ಲಿ ನಾಗದೇವತೆಗಳನ್ನು ನೋಡಿ ಕಣ್ಣು ತುಂಬಿಸ್ಕೋಬೋದು, ಹಬ್ಬ ಮಾಡ್ಕೋಬೋದು. ನಾಗದೇವತೆಗಳ ದರ್ಶನ ಆದರೆ ಶತ್ರು ದೃಷ್ಟಿ ನಿವಾರಣೆ ಆಗುತ್ತೆ, ದಾರಿದ್ರ್ಯ ನಾಶ ಆಗುತ್ತೆ, ರೋಗಗಳ ನಾಶ ಆಗುತ್ತೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಬಲಮುರಿ ಗಣಪ ದರ್ಶನ ಆದರೆ ನಿಮಗೆ ಒಳ್ಳೆಯ ಜ್ಞಾನ, ಸದ್ಬುದ್ಧಿ, ವಿವೇಕ ಇವೆಲ್ಲ ಬರುತ್ತೆ. ಹಾಗೆ ಶಾಂತಿ ಅನ್ನೋದು ಲಭಿಸುತ್ತೆ ಜೀವನದಲ್ಲಿ. ಎಷ್ಟೋ ಗುರುಗಳ ಆಶೀರ್ವಾದ ಲಭಿಸುತ್ತೆ. ಗೊತ್ತಾಯ್ತಲ್ಲ, ಅದಕ್ಕೆ ನಾವು ಈ ರೀತಿ ಕೆಲವು ಸಾರಿ ಅಲ್ಲಿ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಅಲ್ಲಿ ಹೋಗಿ ನೋಡಬೇಕಂದ್ರೆ ಕೆಲವು ಸಾರಿ ನಮಗಿನ್ನೂ ಆ ಯೋಗ ಇರೋದಿಲ್ಲ. ಈಗ ನೋಡಿ, ನಾನು ಸುಮಾರು 25 ವರ್ಷಗಳಿಂದ ಈ ದೇವಾಲಯಕ್ಕೆ ಬರಬೇಕು ಅಂದ್ಕೊಂಡೆ, ಆಗಲಿಲ್ಲ. ಈಗ ಬರುವಂಥ ಯೋಗ ಸಿಕ್ತು. ನಮ್ಮ ಶಿಷ್ಯ ನಾಗರಾಜ ನಮ್ಮ ಜೊತೆ ಇದ್ದಾರೆ, ಅವ್ರು ಹೇಳಿದ್ರು ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು. ನೋಡಿ, ಇದೆ ಒಳಗಡೆ ಹೊರಟಿದ್ದೀನಿ ಈಗ. ದೇವಾಲಯದ ಒಳಗಡೆ ಅಮರನಾರಾಯಣ ಸ್ವಾಮಿ, ಅದಲ್ಲ ಯೋಗನಾರಾಯಣ ಸ್ವಾಮಿ ದೇವಾಲಯ, ಅಮರನಾರಾಯಣ ಸ್ವಾಮಿ ದೇವಾಲಯ, ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಅಂತ ನೀವು ತಿಳ್ಕೊಂಡ್ರೆ ತಪ್ಪಾಗಲಾರ್ದು. ಗೊತ್ತಾಯ್ತಲ್ಲ, ಓಂ ಶ್ರೀ ಆದಿಶಯ ಶಕ್ತಿ ಮಹಾಶಕ್ತಿ ಪರಬ್ರಹ್ಮಣೇ ನಮಃ. ಗೊತ್ತಾಯ್ತಲ್ಲ, ಪರಬ್ರಹ್ಮಣೇ ನಮಃ. ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ, ಇವು ದರ್ಶನ ಮಾಡ್ಕೋದು. ದೀಪ ಉರಿತಾ ಇದೆ. ಗೊತ್ತಾಯ್ತಲ್ಲ, ದರ್ಶನ ಮಾಡ್ಕೋದು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಮೊದಲು ದೀಪ ಉರಿತಾ ಇರ್ತದೆ ತಟ್ಟೆ, ಆ ತಟ್ಟೆಗೆ ನೀವು ಇದಾಗಬೇಕು, ಏನು ದಕ್ಷಿಣೆ ಆಗಬೇಕು. ಆಮೇಲೆ ಉಂಡಿಗೆ ಆಗಬೇಕು, ನೆನಪಿಟ್ಕೊಳ್ಳಿ. ಆಮೇಲೆ ಆದಷ್ಟು ಅಲ್ಲಿ ಗುಡಿ ಇರುತ್ತೆ, ಆ ಗುಡಿನಲ್ಲಿ ನೀವು ಇದು ಮಾಡ್ಕೋಬೇಕು, ಏನು ಒಂದು ದರ್ಶನ ಮಾಡ್ಕೋಬೇಕು. ದಕ್ಷಿಣ ಹಾಕೋವಾಗ ನೀವು ಎಲ್ಲ ಕಡೆ ಆಗಬೇಕು, ನೆನಪಿಟ್ಕೊಳ್ಳಿ, ಮರಿಬೇಡಿ. ಇದೆಲ್ಲ ಎಲ್ಲ ಕಡೆ ನೀವು ಮಾಡ್ಕೋಬೇಕು. ಗೊತ್ತಾಯ್ತಾ? ಆಗಲೇ ಸಂಪೂರ್ಣವಾಗಿ ಫಲ ಸಿಗೋದು. ಗೊತ್ತಾಯ್ತಲ್ಲ? ಓಕೆ ವೀಕ್ಷಕರೇ, ಇನ್ನೂ ನೀವು ಹೊರಗಡೆ ನಾನು ತುಂಬ ಇದೆ ನಿಮಗೆ ತೋರಿಸ್ತೀನಿ. ನಾಗದರ್ಶನ ಮುಕ್ತಿ ಮಾರ್ಗಕ್ಕೆ ಅನುಕೂಲ, ಸಕಲ ಪಾಪಕರ್ಮದಿಂದ ನಾವು ಮುಕ್ತಿಯನ್ನು ಹೊಂದ್ತೀವಿ. ಇದರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ದೇವಾಲಯದ ಅಕ್ಕಪಕ್ಕ ಇರ್ತಕ್ಕಂಥ ವಿಗ್ರಹಗಳನ್ನು ತೋರಿಸ್ತೇನೆ ನೋಡಿ. ಎಷ್ಟು ದೂರ ನೀವು ನೋಡಿದ್ರು, ಕಣ್ಣಾಯಿಸಿದ್ರು ಕೂಡ ಬರೀ ವಿಗ್ರಹಗಳಿರುತ್ತೆ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 100 ಅಲ್ಲ, 200 ಅಲ್ಲ, ಸಾವಿರಾರು ಇರುತ್ತೆ. ಗೊತ್ತಾಯ್ತಲ್ಲ? ಆಮೇಲೆ ಇಲ್ಲಿ ನೋಡಿ, ನಿಮಗೆ ಇನ್ನೂ ಚನ್ನಕೇಶವ ದೇವಸ್ಥಾನ ಇದು ಪಕ್ಕದಲ್ಲೇ ಇದೆ. ಚನ್ನಕೇಶವ ಸ್ವಾಮಿ, ಹನುಮಂತ ದೇವರು, ಹಾಗೆ ಇನ್ನೂ ಬೇರೆ ಬೇರೆ ದೇವರು ಎಲ್ಲ ಇಲ್ಲಿ ಇರುತ್ತೆ, ಗುಡಿಗಳು. ಗೊತ್ತಾಯ್ತಲ್ಲ? ಹನುಮಾನ್ ದೇವರು ಕೂಡ ಇರುತ್ತೆ ಇಲ್ಲಿ, ಹನುಮಂತ ದೇವರು ಕೂಡ
ಇರ್ತದೆ. ಶ್ರೀ ಆಂಜನೇಯಂ ಹನುಮಾನ್ ದೇವರು ಕೂಡ ಪಕ್ಕದಲ್ಲಿರ್ತಾನೆ. ಚೆನ್ನಕೇಶವ ಟೆಂಪಲ್ ಇರುತ್ತೆ, ನೋಡಿದ್ರಲ್ಲ ಆಗಲೇ. ಈಗ ನೋಡಿ ಹನುಮಾನ್, ಇಲ್ಲಿರೋದು ಯಾರು? ಹನುಮಾನ್ ಇದ್ದಾನೆ. ಹನುಮಾನ್ ಗುಡಿ ಪಕ್ಕದಲ್ಲೇ ಇರುತ್ತೆ. ಅದರ ಪಕ್ಕದಲ್ಲೇ ಆ ಕಡೆ ಒಂದು ಚಿಕ್ಕದಾಗಿರುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ನವಗ್ರಹ ಕೂಡ ಇರ್ತದೆ, ನಾನು ತೋರಿಸ್ತೀನಿ ನಿಮಗೆ. ಈಗ ಸದ್ಯಕ್ಕೆ ಹನುಮಾನ್ ದರ್ಶನ ಮಾಡ್ಕೊಳ್ಳಿ, ಪಾಪ ನಿವಾರಣೆ ಮಾಡ್ಕೊಳ್ಳಿ, ದಾರಿದ್ರ್ಯ ನಿವಾರಣೆ ಮಾಡ್ಕೊಳ್ಳಿ, ರೋಗಗಳಿಂದ ಮುಕ್ತಿ ಹೊಂದಿ. ಯಾವಾಗಲೂ ನಾವು ಇದ್ದ ಕಡೆಯೇ ಕೆಲವು ಸಾರಿ ಪಾಪಗಳಿಂದ ಮುಕ್ತಿಯನ್ನು ಹೊಂದ್ಬೋದು, ಗೊತ್ತಾಯ್ತಲ್ಲ. ಪಾಪಕರ್ಮಗಳಿಂದ ನಾವು ಮುಕ್ತಿಯನ್ನು ಹೊಂದ್ಬೋದು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ಲ. ಪಾಪಕರ್ಮಗಳಿಂದ ನಾವು ಮುಕ್ತಿಯನ್ನು ಹೊಂದ್ಬೋದು ದೇವತೆಗಳ ದರ್ಶನದಿಂದ, ಗೊತ್ತಾಯ್ತಾ. ಈ ರೀತಿ ನಾವು ಮಾಡ್ಕೋಬೋದು. ನೋಡಿ, ಇಲ್ಲಿ ಕೂಡ ಒಂದು ದೇವಸ್ಥಾನ ಇದೆ, ನೀವು ನೋಡ್ಬೋದು. ಆಗಲೇ ಹನುಮಾನ್ ಟೆಂಪಲ್ ನೋಡಿದ್ದೀರಾ. ಈಗ ನೋಡಿ, ಇಲ್ಲಿ ನವಗ್ರಹ ದೇವಸ್ಥಾನ ಇರುತ್ತೆ, ನಾನು ತೋರಿಸ್ತೀನಿ. ಅದು ಕೂಡ ಈ ದೇವಾಲಯ ಪಕ್ಕದಲ್ಲೇ ಇರೋದು ಎಲ್ಲ. ಇಲ್ಲಿ ದೇವಾಲಯ ಪಕ್ಕದಲ್ಲೇ ಇರುತ್ತೆ. ಮತ್ತು ಇಲ್ಲಿ ಎಲ್ಲವನ್ನು ಆದಷ್ಟು ಶುದ್ಧವಾಗಿಟ್ಕೋತಾರೆ. ಇನ್ನೊಂದು ಅದು ನನಗಿಷ್ಟ ಆಯಿತು. ಇಲ್ಲಿ ಬಹಳ ಇಷ್ಟ ಅಂದರೆ ಬೇವಿನ ಮರಗಳು, ಅರಳಿ ಮರಗಳು, ಗೊತ್ತಾಯ್ತಲ್ಲ. ಬೇವಿನ ಮರಗಳು, ಅರಳಿ ಮರಗಳು, ಜೊತೆಗೆ ನೋಡಿ ಗೋಶಾಲೆ ನೋಡಿದ್ರಲ್ಲ, ಇಲ್ಲಿ ಗೋಗಳೆಲ್ಲ ಇರುತ್ತೆ. ಆಮೇಲೆ ಅಲ್ಲಿ ಅರಳಿ ಮರ ಒಂದು ಬಿದ್ದೋಗಿತ್ತು, ನೀವು ನೋಡಿದ್ರಿ. ಅದು ಹಳೆ ಕಾಲದ್ದು ಫಸ್ಟು ಅದೇ ಅಂತ ಇದ್ದಿದ್ದು ಅರಳಿ ಮರ, ಗೊತ್ತಾಯ್ತಲ್ಲ. ಇಲ್ಲೆಲ್ಲ ಸ್ಟೋರಿ ಇದೆ, ನೀವು ಬೇರೆ ವೀಡಿಯೋ ನೋಡಿ. ವಿದುರಾಶ್ವತ್ಥ ಸ್ಟೋರಿದು ಬೇರೆ ವೀಡಿಯೋನಲ್ಲಿ ಪ್ರಯತ್ನ ಪಡ್ತೀನಿ ಹೇಳಲಿಕ್ಕೆ. ಇಲ್ಲಿ ನಾನು ಸ್ಟೋರಿಗೆ ಏನೂ ಹೇಳಲಿಕ್ಕೆ ಹೋಗ್ತಿಲ್ಲ, ಯಾಕಂದರೆ ಸ್ಟೋರಿ ಕಥೆಗಳು ಹೋದಾಗ ಅಲ್ಲಿ ಸಾಕಷ್ಟಿರುತ್ತೆ. ನಾನು ಬರೀ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನೇನು ಇರುತ್ತೆ ಅಂತ. ನೋಡಿದ್ರಲ್ಲ, ಗೋಶಾಲೆ ಇರುತ್ತೆ. ಮುಖ್ಯವಾಗಿ ಇಲ್ಲಿ ನಾಗರ ಒಂದು ದೇವತೆಗಳು, ನಾಗಕ್ಷತ್ರ, ಪ್ರಸಿದ್ಧ ನಾಗಕ್ಷತ್ರಗಳು ಇದೊಂದು, ಗೊತ್ತಾಯ್ತಲ್ಲ. ಇಷ್ಟು ಇಲ್ಲಿನ ಕಥೆ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ. ವೀಕ್ಷಕರ, ಅಲ್ಲಿ ಗೋಗಳಿಗೆ ನಾನು ಹಣ್ಣು ಕೊಡಲಿಕ್ಕೆ ನನ್ನ ಹತ್ರ ಏನಿರಲಿಲ್ಲ, ತುಂಬ ಬೇಜಾರಾಯಿತು. ಇರಲಿ, ಈಗ ನೋಡಿ, ಈ ಒಂದು ನಾಗಕ್ಷತ್ರವನ್ನು ನೀವು ನೋಡಲಿಕ್ಕೆ ಇಲ್ಲಿ ಬರಬೇಕಾಗುತ್ತೆ. ವಿದುರಾಶ್ವತ್ಥ ಗೌರಿಬಿದನೂರಿಂದ ಹಿಂದೂಪುರ ರೋಡ್ನಲ್ಲಿ 8 ಕಿಲೋಮೀಟರ್ ದೂರದಲ್ಲಿರುತ್ತೆ. ನೋಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಸದಾ ನಿಮಗೆ, ಓಕೆನಾ. ಯಾವಾಗಲೂ ಪುಣ್ಯತೀರ್ಥ ಕ್ಷೇತ್ರವನ್ನು ದರ್ಶನ ಮಾಡಬೇಕು, ಅದರಿಂದ ಒಳ್ಳೆಯದಾಗುತ್ತೆ. ಓಕೆ ಅವರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಸದಾ ನಿಮ್ಗೆ ಒಳ್ಳೆಯದಾಗಲಿ. ಆ ನಾಗದೇವತೆ ಆಶೀರ್ವಾದ ನಮಗಿರಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.